ಕರುನಾಡಿಗೆ ನಮಸ್ಕಾರ. ಇವತ್ತಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ಸುದ್ದಿಯನ್ನು ಓದಿದ್ದೇನೆ. ಮತ್ತೆ ಇಬ್ಬರು ಆತ್ಮೀಯ ಗೆಳೆಯರು ಈ ಸುದ್ದಿಯನ್ನು ನನಗೆ ವಾಟ್ಸಪ್ ಮಾಡಿದ್ದಾರೆ. ಸರ್, ಈ ಸುದ್ದಿಯನ್ನು ತಾವು ಓದಬೇಕಂತೇಳಿ. ಈ ಸುದ್ದಿ ಓದಿದ ತಕ್ಷಣ ನನಗೆ ಇನ್ನೂ ತುಂಬ ಬೇಜಾರಾಗಿತ್ತು. ಆಲ್ರೆಡಿ ನಾನು ಬೆಳಗ್ಗೆಯಿಂದ ತುಂಬ ಬೇಜಾರದಲ್ಲಿದ್ದೆ, ತುಂಬ ನೋವಿನಿಂದಿದ್ದೆ. ಅಂತರದಲ್ಲಿ ಈ ಸುದ್ದಿ ಓದಿದ ತಕ್ಷಣ ಇನ್ನೂ ತುಂಬ ನೋವಾಯಿತು ನನಗೆ. ಹೀಗಾಗಿ ಒಂದು ವಿಡಿಯೋ ಮಾಡುವ ಸಲುವಾಗಿ ನಾನು ನಿಮ್ಮ ಎದುರಿಗೆ ನಿಂತಿದ್ದೇನೆ. ಇವತ್ತಿನ ಈ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಂಥ ಸುದ್ದಿ ಓದಿದ ತಕ್ಷಣ ಮನಸ್ಸು ಕರಗುವಂಥ ಸುದ್ದಿ, ನೋವಾಗುವಂಥ ಸುದ್ದಿ. ನಾನು ಪ್ರತಿ ಸಲ ಪ್ರತಿ ವಿಡಿಯೋದೊಳಗೆ ಒಂದು ಮಾತನ್ನು ಹೇಳುತ್ತಿದ್ದೆ, ನೀವೆಲ್ಲರೂ ಬುದ್ಧಿವಂತರಿದ್ದೀರಿ, ಆದರೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇಲ್ಲ. ಈ ಪ್ರಪಂಚದೊಳಗ ನಿಯಮ, ರೆಗ್ಯುಲೇಷನ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ ತುಂಬ ಇಂಪಾರ್ಟೆಂಟ್ ಇದೆ. ಹೀಗಾಗಿ ನೀವೆಲ್ಲರೂ ಕೆಸೆಟ್ ಪರೀಕ್ಷೆ ಪಾಸ್ ಆಗಬೇಕು, ನೆಟ್ ಪರೀಕ್ಷೆ ಪಾಸ್ ಆಗಬೇಕು. ನೆಟ್ ಅಥವಾ ಕೆಸೆಟ್ ಎರಡರಲ್ಲಿ ಒಂದಾದ್ರೂ ಒಂದು ಪರೀಕ್ಷೆ ಪಾಸ್ ಆಗಲೇಬೇಕಂತೇಳಿ ಹಂಬಲದಿಂದ ಕೈ ಹಿಡಿದು ಕಾಲು ಹಿಡಿದು ನಿಮ್ಮನ್ನು ನಾನು ಕೇಳ್ಕೊಳ್ತಾ ಇದ್ದೆ. ಇದ್ರ ಮಹತ್ವ ಏನು ಇದೆ ಅಂತೇಳಿ. ನಾನು 79 ಬಾರಿ ಪಾಸ್ ಆಗಿನಂದ್ರೆ ಅದ್ರ ಮಹತ್ವ ನನಗೆ ಗೊತ್ತಿಲ್ಲ, ಏನು ಮಹತ್ವ ಇದೆ ಅಂತೇಳಿ. ಆದ್ರೆ ಒಂದು ಪರೀಕ್ಷೆ ಪಾಸ್ ಆಗದೇ ಇರುವಂತ ವ್ಯಕ್ತಿಗಳ ಜೀವನದಲ್ಲಿ ನೆಟ್ ಮತ್ತು ಕೆಸೆಟ್ ಏನು ಅನ್ನೋದು ಗೊತ್ತಿದೆ, ಅದರ ಮಹತ್ವ ಏನು ಅನ್ನೋದು. ಇವತ್ತಿನ ಪತ್ರಿಕೆ ಸುದ್ದಿ ಓದಿದ ತಕ್ಷಣ ನೋವಾಗ್ತದೆ. ಏನಂತೇಳಿ, 5,000 ಅತಿಥಿ ಉಪನ್ಯಾಸಕರನ್ನ ಮನೆಗೆ ಕಳುಹಿಸುತ್ತಿದ್ದಾರೆ, ನೌಕರಿಯಿಂದ ತೆಗೆಯುತ್ತಿದ್ದಾರೆ. 5,000 ಜನರನ್ನ, 5,000 ಅಂದ್ರೆ 5,000 ಕುಟುಂಬ. ಒಂದು ಕುಟುಂಬದೊಳಗೆ ಅಟ್ಲೀಸ್ಟ್ 5 ಜನ ಹಿಡೀರಿ. 25,000 ಜನರು ಇಂದು ರಸ್ತೆ ಮೇಲೆ ಬಂದಿದ್ದಾರೆ. 5,000 ಕುಟುಂಬಗಳು ರಸ್ತೆ ಮೇಲೆ ಬರುತ್ತಿವೆ. ಯಾವುದೇ ಸೇವಾ ಭದ್ರತೆ ಅವರಿಗಿಲ್ಲ. ಹೈಕೋರ್ಟ್ ಒಂದು ಡಿಸಿಷನ್ ಕೊಟ್ಟಿದೆ ಸರ್ಕಾರಕ್ಕೆ, ಅತಿಥಿ ಉಪನ್ಯಾಸಕರಿಗೆ UGCಯ ನಿಯಮ ಪ್ರಕಾರ ವಿದ್ಯಾರ್ಹತೆ ಹೊಂದಿರಬೇಕು. ಒಂದು ವೇಳೆ UGCಯ ಪ್ರಕಾರ ವಿದ್ಯಾ ಅರ್ಹತೆ ಇಲ್ಲದೆ ಇರುವಂತ ಅತಿಥಿ ಉಪನ್ಯಾಸಕರನ್ನ ಮನೆಗೆ ಕಳಿಸಬೇಕು ಅಂತೇಳಿ ಹೈಕೋರ್ಟ್ ತೀರ್ಪು ನೀಡಿದೆ. ಆನರೇಬಲ್ ಹೈಕೋರ್ಟ್, ಗೌರವಾನ್ವಿತ ಕರ್ನಾಟಕ ಹೈಕೋರ್ಟ್ ಇವರು ಸ್ಪಷ್ಟವಾದ, ನೇರವಾಗಿ ಒಂದು ಆದೇಶವನ್ನು ಸರ್ಕಾರಕ್ಕೆ ನೀಡಿದ್ದಾರೆ. ನೋಡಿ, ಸರ್ಕಾರದ ಕಾಲೇಜಿನಲ್ಲಿ ಉಪನ್ಯಾಸ ಮಾಡುತ್ತಿರುವ ಅತಿಥಿ ಉಪನ್ಯಾಸಕರು ಅವರು UGC ಪ್ರಕಾರ ನೆಟ್ ಅಥವಾ ಕೆಸೆಟ್ ಅಥವಾ PhD ಹೊಂದಿರಬೇಕು. ಒಂದು ವೇಳೆ ಇವರ ಹತ್ರ ಇವು 3 ಸರ್ಟಿಫಿಕೇಟ್ ಇಲ್ಲದೆ ಇದ್ದರೆ ಅಥವಾ ಮೂರದೊಳಗೆ ಒಂದರೆ ಬೇಕೇ ಬೇಕು. ಒಂದು ವೇಳೆ ಇವರ ಹತ್ರ ಏನೂ ಇಲ್ಲದೆ ಇದ್ದರೆ ಇವರನ್ನ ನೀವು ಸೇವೆಯಿಂದ ವಜಾಗೊಳಿಸ್ರಿ, ಇವರನ್ನ ಸೇವೆಯಿಂದ ಹೊರಗೆ ಹಾಕ್ರಿ ನಿರ್ದಾಕ್ಷಿಣ್ಯವಾಗಿ. ಅಂದ್ರೆ ಕೋರ್ಟಿಗೂ ಕೂಡ ಒಮ್ಮೊಮ್ಮೆ ಕರುಣೆ ಇರುವುದಿಲ್ಲ. ಕೋರ್ಟ್ ರೂಲ್ಸ್ ಪ್ರಕಾರ ನಡೆಯುತ್ತದೆ. ಆನರೇಬಲ್ ಕೋರ್ಟ್ ಅವರು ತಮ್ಮ ಕರ್ತವ್ಯವನ್ನು ಅವರು ಮಾಡಿದ್ದಾರೆ. ಹೀಗಾಗಿ ನಾನು ಪ್ರತಿ ಸಲ ಹೇಳ್ತಿದ್ದೆ ಎಲ್ಲರಿಗೂ, ನೆಟ್ಟು ಕೆಸೆಟ್ ತುಂಬಾ ಮಹತ್ವದಾಗಿರ್ತೈತಪ್ಪ ತಮ್ಮ ತಂಗಿ, ಇದನ್ನ ಬಹಳ ಎಚ್ಚರಿಕೆಯಿಂದ ನೀವು ಓದ್ರಿ, ನಿಮ್ಮ ಭವಿಷ್ಯ ಉಜ್ವಲವಾಗ್ತೈತಿ, ನಿಮ್ಮ ಬದುಕು ಬದಲಾಗ್ತೈತಿ, ನಿಮ್ಮ ಹಣೆ ಬರ ಬದಲಾಗ್ತೈತಿ ಅಂತೇಳಿ ಅಂಗಲಾಚಿ ನಾನು ಹೇಳ್ತಾ ಇದ್ದೆ. ಆಲ್ರೆಡಿ 2022-23 5,000 ಜನರನ್ನ ಮನೆಗೆ ಕಳಿಸಿದ್ದಾರೆ. ಆಲ್ರೆಡಿ 5,000 ಜನ ಈಗ ಮನೆಗೆ ಹೋಗಿದ್ದಾರೆ ನೆಟ್ ಕೆಸೆಟ್ ಇಲ್ಲದೆ ಇರುವುದರಿಂದ. ಮತ್ತೆ ಈ ಅತಿಥಿ ಉಪನ್ಯಾಸಕರ ಸಂಘಟನೆಯವರು ಒಂದು ಸರ್ಕಾರಕ್ಕೆ ಮನವಿ ಮಾಡಿದ್ರು, ನಮಗೊಂದು 3 ವರ್ಷ ಅವಕಾಶ ಕೊಡ್ರಿ, 3 ವರ್ಷದೊಳಗೆ ನಾವು ನೆಟ್ ಪಾಸ್ ಆಗ್ತೀವಿ ಅಥವಾ ಕೆಸೆಟ್ ಪಾಸ್ ಆಗ್ತೀವಿ, ಏನಾದ್ರೂ ಒಂದು ವಿದ್ಯಾರ್ಹತೆ ನಾವು ಪಡೆದೇ ಕೊಳ್ಳುತ್ತೇವೆ, ನಮಗೊಂದು 3 ವರ್ಷ ಅವಕಾಶ ಕೊಡ್ಬೇಕಂತೇಳಿ ಅತಿಥಿ ಉಪನ್ಯಾಸಕರ ಸಂಘಟನೆಯು ಸರ್ಕಾರಕ್ಕೆ ಮನವಿ ಮಾಡಿತ್ತು. ಹೀಗಾಗಿ ಸರ್ಕಾರದವರು ಈ ಮಾತನ್ನು ಒಪ್ಪಿಕೊಂಡಿದ್ರು, ಆಗ್ಲಿ ನಿಮಗೆ 3 ವರ್ಷ ನಾವು ಟೈಮ್ ಕೊಡ್ತೀವಿ ಅಂತೇಳಿ. ಆ ಟೈಮ್ ಪ್ರಕಾರ ಆ 3 ವರ್ಷ ಅಂದ್ರೆ 50% ನಾಟ್ ಎಲಿಜಿಬಲ್ ಅದರ. ಈಗ ಸರ್ಕಾರದೊಳಗೆ ಏನು ಕೆಲಸ ಮಾಡುತ್ತಿರೋ ಡಿಗ್ರಿ ಕಾಲೇಜ್ ಒಳಗೆ ಅವ್ರಿಗೆ 3 ವರ್ಷ ಅವಕಾಶ ಕೊಟ್ಟಿದ್ರು, ನೆಟ್ ಅಥವಾ ಕೆಸೆಟ್ ಅಥವಾ PhD ಕಂಪ್ಲೀಟ್ ಮಾಡ್ರಿ ಅಂತೇಳಿ. ಅದು 3 ವರ್ಷ ನಾಳೆ, ಇವತ್ತು 12 ಐತಿ, ನಾಳೆ ಕಂಪ್ಲೀಟ್ ಆಗೋದೈತಿ. ನಾಳೆ ತನಕ ಅವರು ಪರೀಕ್ಷೆ ಪಾಸ್ ಆಗಬೇಕು. ಆಗ್ಲಿಲ್ಲ ಅಂದ್ರೆ ಇವರನ್ನ ಸೇವೆಯಿಂದ ವಜಾಗೊಳಿಸ್ರಿ. ಸೊ ಹೀಗಾಗಿ 3 ವರ್ಷ ನಾಳೆನೆ ಮುಗಿತೈತಿ.
ಈ 3 ವರ್ಷದೊಳಗ 6 ಬಾರಿ ನೆಟ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ದಾರೆ, 2 ಬಾರಿ ಕೆಸೆಟ್ ಎಕ್ಸಾಮ್ ಆಗಿದೆ. ಹೀಗಾಗಿ 8 ಬಾರಿ ಎಕ್ಸಾಮ್ ಇವರು ಬರೆದ್ರು ಕೂಡ ಇವರು ರಿಸಲ್ಟ್ ಬರಲಿಲ್ಲ ಅಂದ್ರೆ ಎಷ್ಟು ನತರದೃಷ್ಟರಿದ್ದಾರೆ, ಎಷ್ಟು ಅವ್ರ ಹಣೆ ಬರ ಕೆಟ್ಟದಾಗಿದೆ, ಎಷ್ಟು ಬ್ಯಾಡ್ ಲಕ್ ಇದೆ ಅವ್ರದ್ದು. ಎಷ್ಟು ಏನಪ್ಪ ಅತಿಥಿ ಉಪನ್ಯಾಸಕರು ಇವಾಗ ಅವ್ರಿಗೆ ಸ್ಟಡಿ ಅವ್ರಿಗೆ ನಾನು ಕೇಳಿದ ತಕ್ಷಣ ಇಲ್ಲ ಸರ್ ನಾವು ಸ್ಟಡಿ ಮಾಡೋದು ಯಾವಾಗ, ನಮ್ಮ ಸಂಸಾರ ಐತಿ, ಜವಾಬ್ದಾರಿ ಐತಿ, ವಯಸ್ಸಾಗ್ಲಿಕ್ಕೆ ಬಂತು, ನಾವು ಕಳೆದ 20 ವರ್ಷಗಳಿಂದ ನಾವು ಸೇವೆ ಸಲ್ಲಿಸುತ್ತಿದ್ದೇವೆ, ನಮ್ಮ ಹತ್ರ ಬುದ್ಧಿವಂತಿಕೆ ಐತಿ, ಬೋಧನೆ ಮಾಡುವಂತ ಒಂದು ಕೌಶಲ್ಯ ನಾವು ಹೊಂದಿದ್ದೇವೆ, ದಯವಿಟ್ಟು ಮಾನವೀಯ ದೃಷ್ಟಿಕೋನದೊಳಗೆ ನಮಗೆ ಸೇವೆದೊಳಗೆ ಇಡ್ರಿ. ನಾವು ಕೇವಲ 1,200 ಕೇವಲ 1,200 ರೂಪಾಯಿಗಳಲ್ಲಿ ನಾವು ಸೇವೆಯನ್ನು ಪ್ರಾರಂಭ ಮಾಡಿದ್ದೀವಿ 2001ರಲ್ಲಿ. ಈಗ ನಮಗೆ ಜಸ್ಟ್ 30,000 ರೂಪಾಯಿ ಕೊಡ್ತಾ ಇದ್ದಾರೆ ಸರ್, 40,000 ಕೊಡ್ತಾ ಇದ್ದಾರೆ. ಅತಿ ಕಡಿಮೆ ಗೌರವಧನ ಪಡೆದುಕೊಂಡು ನಾವು ಸೇವೆ ಸಲ್ಲಿಸ್ತಿದ್ದೀವಿ, ಅವಕಾಶ ಕೊಡ್ರಿ ಅಂತಂದ್ರೆ ಸರ್ಕಾರ ಕೋರ್ಟ್ ಅನುಮತಿ ಕೊಟ್ಟಿಲ್ಲ. ಸರ್ಕಾರದ ಮುಂದೆ, ಕೋರ್ಟದ ಮುಂದೆ ಅಳುವು ನಡೆಯುವುದಿಲ್ಲ. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಈಸ್ ಇಂಪಾರ್ಟೆಂಟ್. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ದೇ ಆರ್ ಫಾಲೋವಿಂಗ್. That is why many times I requested you, KCET and NET is very important. You must qualify the CET and NET exam. These exams are very easy ಅಂತ ಎಷ್ಟು ನಾನು ಬರೆದುಕೊಳ್ತಾ ಇದ್ದೀನಿ. ಪರೀಕ್ಷೆ ಪಾಸ್ ಆಗೋದು ಸರಳ ಐತಿ, ಪಾಸ್ ಆಗ್ರಿ. ಇವ್ರೆಲ್ಲರೂ ಏನ್ ಮಾಡ್ಬೇಕು ಈಗ ನೋಡ್ರಿ, 2022-23 5,000 ಜನರಿಗೆ ಮನೆ ಕಳಿಸಿದ್ದಾರೆ. ಈಗ ಮತ್ತೆ 5,000 ಜನರನ್ನ ಸೇವೆಯಿಂದ ಹೊರಗಡೆ ಹಾಕುತ್ತಿದ್ದಾರೆ. ಗೌರ್ಮೆಂಟ್ ಇಸ್ ಎಕ್ಸ್ಪೆಲ್ಲಿಂಗ್ ದಮ್. ಕಿತ್ತಿ ಹಾಕ್ಬಿಡ್ತಾರೆ ಹೊರಗೆ, ಹೋಗಪ್ಪ ಅಂತೇಳಿ. ಕಿತ್ತಿ ಹಾಕಿದಾರೆ ಅಂದ್ರೆ ಎಲ್ಲಿ ಹೋಗ್ಬೇಕು ಅವ್ರು ನೋವು ಯಾರು ಅರ್ಥ ಮಾಡ್ಕೊಳ್ಳೋರಿದಾರ? ಯಾರು ಅರ್ಥ ಮಾಡ್ಕೊಳ್ಳೋದು. ನಾನು ಮೊದಲೇ ಹೇಳೀನಿ, ನಿಮ್ಮ ಅಳುವು, ನಿಮ್ಮ ನೋವು, ನಿಮ್ಮ ದುಃಖ, ನಿಮ್ಮ ಸಮಸ್ಯೆ ಯಾರಿಗೂ ಅವಶ್ಯಕತೆ ಇಲ್ಲ. ಎಲಿಜಿಬಿಲಿಟಿ ತೋರಿ ಅಂತೇಳಿ 3 ವರ್ಷ ಪಾಪ ಇವರು ಎಷ್ಟು ಮುಗ್ಧರ ಅಂತೇಳಿ ಕರಿತೀರಿ ಅತಿಥಿ ಉಪನ್ಯಾಸಕರು. ನೀವು 20 ವರ್ಷ ನೀವು ಸೇವೆ ಮಾಡಿರಪ್ಪ, 20 ವರ್ಷ ನೀವು ಬೋಧನೆ ಮಾಡಿರಿ. 20 ವರ್ಷದೊಳಗೆ ನಿಮಗೆ ಒಂದು ಎಕ್ಸಾಮ್ ಬರ್ಲಿಕ್ಕೆ ಆಗ್ಲಿಲ್ಲನ್ರಿ? ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ, ಅತಿಥಿ ಉಪನ್ಯಾಸಕರಿಗೆ ಕೈ ಮುಗಿದು ನಿಮ್ಮ ಕಾಲು ಹಿಡಿದು ಪ್ರಶ್ನೆ ಕೇಳ್ತೀನಿ. ನಿಮ್ಗೆ ಒಂದು ಎಕ್ಸಾಮ್ ಪರೀಕ್ಷೆ ಪಾಸ್ ಆಗಿ ಹಿಂಗ್ ಸರ್ಟಿಫಿಕೇಟ್ ಒಗಿಬೇಕಾಗತ್ತೆ ಸರ್ಕಾರದ ಎದುರಿಗೆ. ಡಿಗ್ರಿ ಕಾಲೇಜ್ ಪ್ರಿನ್ಸಿಪಲ್ ಸರ್ ಎದುರಿಗೆ ಹಿಂಗ್ ಒಗಿಬೇಕು, ಸರ್ ನಾನು ಪಾಸ್ ಆಗಿದ್ದೆ. ಯಾಕೆ ಮಾಡಿಲ್ಲ ನೀವು? ಏನಾಗಿತ್ತು ನಿಮ್ಗ? ಟೈಮ್ ಇಲ್ಲ ಸರ್, ನಮ್ಗೆ ಸಂಸಾರ ಐತಿ. ಎಲ್ಲರಿಗೆ ಅದ ಅಲ್ರಿ. ಈಗ ನಿಮ್ಗೆ ಯಾರು ಉಳಿಸ್ಲಿಕ್ಕೆ ಬರ್ತಾರೆ? ಮುಳುಗುದ್ರಿ. ಈಗ ನೀವು ಮುಳುಗುದ್ರಿ. ಯಾರು ನಿಮ್ಮನ್ನ ಎತ್ತಿಡೋರು, ಯಾರು ನಿಮ್ಮನ್ನ ಸಹಾಯ ಮಾಡೋರು, ಯಾರು ನಿಮ್ಮನ್ನ ಹೊರಗೆ ತೆಗೆಯೋರು, ಯಾರು ನಿಮ್ಮನ್ನ ಉಳಿಸುವರು? ಯಾರು ಉಳಿಸುವುದಿಲ್ಲ. ಈ ಎಲ್ಲರೂ ಮನೆಗೆ ಹೋದ್ರಂದ್ರೆ ಏನು ನಿಮ್ಮ ಗತಿ? ನಿಮ್ಗೆ ನಂಬಿಕೆ ಬಂದಂತ ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳದು ಎಷ್ಟು ಪಾಪ ಅವರೆಲ್ಲ ಮುಗ್ದ್ರು. ಇವರು ಅತಿಥಿ ಉಪನ್ಯಾಸಕರಂದ್ರೆ ಬಹಳ ಮನುಷ್ಯಲ್ಲೇ ಪ್ರೀತಿ ಉಳ್ಳವರು, ಗೌರವ ಉಳ್ಳವರು. ಅವರು ವಿದ್ಯಾರ್ಥಿಯೇ ನನ್ನ ಸರ್ವಸ್ವ. ಒಂದು ವಿದ್ಯಾರ್ಥಿ ಕಡೆಗೆ ಗಮನ ಕೊಟ್ಟವರು. ಅವರು ಕಾಲೇಜ್ ಡೆವಲಪ್ಮೆಂಟ್ ಆಗಬೇಕು, ವಿದ್ಯಾರ್ಥಿ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ತನು ಮನ ಧನದಿಂದ ಹಗುಲಿರುಳು ದುಡಿದು ವಿದ್ಯಾರ್ಥಿಗಳನ್ನ ಭವಿಷ್ಯವನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಇವತ್ತು ಅವರ ಭವಿಷ್ಯನೇ ಕತ್ತಲೆಯಾಗಿದೆ. ಹೇಳಿದ್ರು, ಇಲ್ಲ ಸರ್ ನಾವು 20 ವರ್ಷಗಳಿಂದ ಸೇವೆ ಸಲ್ಲಿಸ್ತಿದ್ದೀವಿ, 20 ವರ್ಷ ನಮ್ದು ಹಾಳಾಯ್ತಲ್ಲ. ಹಾಳಾಯ್ತು, ಮತ್ತೆ ಏನ್ ಮಾಡೋದು? ಯಾರು ಉಳಿಸೋರು ಅದ್ರ? ಇಲ್ಲ ಸರ್ ಬಹಳ ಕಡಿಮೆ ಗೌರವಧನದಿಂದ ನಾವು ಸೇವೆ ಸಲ್ಲಿಸ್ತಿದ್ದೆವು. ಯಾರು ಕೇಳೋರು ಅದರ? ಕಾಟ್ ಹೊಡೆದ್ಬಿಟ್ರು. ಇಲ್ಲ, ನೀವು ಕೆಸೆಟ್ ಪಾಸ್ ಆಗಿಲ್ಲ, ನೆಟ್ ಪಾಸ್ ಆಗಿಲ್ಲ, PhD ಆಗಿಲ್ಲ, ಯು ಡೋಂಟ್ ಹ್ಯಾವ್ ದ ಎಬಿಲಿಟಿ ಟು ಟೀಚ್ ದ ಸ್ಟೂಡೆಂಟ್ಸ್ ಅಂತ ಹೇಳ್ಬಿಟ್ರು. UGC ಪ್ರಕಾರ ಹೈಕೋರ್ಟ್ದವ್ರು ಹೇಳ್ಬಿಟ್ರು, ಇಲ್ಲಪ್ಪ ನೀನು ಪಾಸೇ ಆಗಿಲ್ಲ ಅಂದ್ರೆ ನನಗೆ ಎದಕ್ಕೆ ಇಟ್ಕೋಬೇಕಂತ. ಅಣ್ಣ, ನಾನು ಈ ಉಪನ್ಯಾಸಕ ನಿಮ್ಗಂತೀನಿ. ಈಗ ನಿನ್ನೆ ವಸಂತ ಅವಳು ಇನ್ನು MA ಕಲಿತಾ ಇದ್ದಾರೆ. ಆ ತಂಗಿ MA ಕಲಿಯುವಾಗನೇ ಇಡೀ ಕರ್ನಾಟಕ ಸೆಟ್ಟಿಗೆ ಅವರು ತಮ್ಮ ಸಬ್ಜೆಕ್ಟ್ದಲ್ಲಿ 2nd ರ್ಯಾಂಕ್ ಬರ್ತಾ ಇದ್ದಾರೆ. ಮತ್ತು ನೀವು ಇಷ್ಟು ದಿನ ಕಲಿಸಿರಲ್ರಿ, ಮತ್ತೆ ನೀವು ಪಾಸ್ ಆಗ್ಬೇಕನ್ನ ಇಲ್ಲಿ ಹೇಳ್ರಿ. ನಾವು ನಿಮ್ಮ ಪರವಾಗಿ ನಾನು ಏನು ಮಾತಾಡ್ಲಿ? ನೀವು ಒಳ್ಳೆಯವರಿದ್ರಿ, ನೀವು ಬಹಳ ಒಳ್ಳೆಯವರಿದ್ರಿ. ಆದ್ರೆ ಒಳ್ಳೆಯತನಕ್ಕೆ ಸರ್ಟಿಫಿಕೇಟ್ ಬೇಕಲ್ಲ. 2024-25ರಲ್ಲಿ ಈ ಸಾಲಿಗೆ ಇವರನ್ನ ಕೈ ಬಿಟ್ಟಿದ್ದಾರೆ UGCದವರು. ಆನರೇಬಲ್ ಹೈಕೋರ್ಟ್ ಸೆಪ್ಟೆಂಬರ್ 2024ರಲ್ಲಿ ಆದೇಶವನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ. UGCದವರು ರೂಲ್ಸ್ ಪ್ರಕಾರ ಅವರು ನೆಟ್ ಅಥವಾ ಕೆಸೆಟ್ ಅಥವಾ PhD ಹೊಂದಿರಬೇಕು. ಅವರು ಇರದೇ ಇದ್ರೆ ಅವರನ್ನ ಮನೆಗೆ ಕಳಿಸಿರತ್ತ ಹೈಕೋರ್ಟ್ ತೀರ್ಪು ಕೊಟ್ಟಿದ್ರು ಸೆಪ್ಟೆಂಬರ್ ತಿಂಗಳದೊಳಗೆ. ಅವಾಗ ಕೆಲವೊಬ್ರು ಮತ್ತೆ ಸರ್ಕಾರಕ್ಕೆ ಮನವಿ ಮಾಡಿ, ಇಲ್ರಿ 4 ತಿಂಗಳ ಅವಕಾಶ ಕೊಡ್ರಿ, 4 ತಿಂಗಳದೊಳಗೆ ನಾವು ಈ ಕೆಸೆಟ್ ಪಾಸ್ ಆಗ್ತೀವಿ ಅಂತೇಳಿ. ಆದ್ರೆ ಎಷ್ಟು ಜನ
ನೋಡ್ರಿ, ಇರೋದು ನಮ್ಮ ಕರ್ನಾಟಕ ಸರ್ಕಾರ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ 440 ಗೌರ್ಮೆಂಟ್ ಡಿಗ್ರಿ ಕಾಲೇಜುಗಳದವ್ರಿ. ಇದರಲ್ಲಿ 10,000 ಜನ ಉಪನ್ಯಾಸಕರಿದ್ದಾರೆ, ಅತಿಥಿ ಉಪನ್ಯಾಸಕರು 10,976. ಇದರಲ್ಲಿ 5,623 ಜನ ವಿದ್ಯಾರ್ಹತೆ ಹೊಂದಿದ್ದವರು. ಅಂದ್ರೆ ಇವರು ಕೆಸೆಟ್ ಅಥವಾ NET ನೆಟ್ ಅಥವಾ PhD ಮಾಡಿದಂತ ವ್ಯಕ್ತಿಗಳು, ಇವರು ಪ್ರೊಫೆಸರ್ಗಳು, ಅತಿಥಿ ಉಪನ್ಯಾಸಕರು. ಆದ್ರೆ ಅರ್ಧದಷ್ಟು ಜನ ಅಂದ್ರೆ 5,353 ಜನರು ಕೆಸೆಟ್ ಪಾಸ್ ಆಗಿಲ್ಲ, NET ನೆಟ್ ಇಲ್ಲ ಅವ್ರ ಹತ್ರ. 3 ವರ್ಷ ಏನ್ ಮಾಡಿರಿ ನೀವು? ನಿಮ್ಗೆ ಅವಕಾಶ ಕೊಟ್ಟಿದ್ರಲ್ಲ, ನಿಮಗೆ ಹೊರಗೆ ತೆಗೆಯೋರದಾರ 3 ವರ್ಷ ಅವಕಾಶ ಅಂದ್ರೆ 8 ಅವಕಾಶ ನಿಮಗೆ ಕೊಟ್ಟಿದ್ರು. 8 ಅವಕಾಶ ಮುಗಿದ ತನಕ ನೀವು ಪಾಸ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಎದಕ್ಕೆ ನೀವು ಡಿಗ್ರಿ ಕಾಲೇಜ್ ಒಳಗೆ ಕಲಿಸ್ತಿರಪ್ಪ? ನೀ ಅಣ್ಣ ಇರ್ಬೋದು, ನನ್ನ ತಂಗಿ ಇರ್ಬೋದು, ಒಮ್ಮೊಮ್ಮೆ ನಿಮ್ಮ ಮೇಲೆ ಸಿಟ್ಟಿಗೆ ಬರ್ತೀನಿ ನಾನು. ಪಾಸ್ ಇಲ್ರಿ, ಎಷ್ಟು ಸಮಸ್ಯೆ ಐತಪ್ಪ, ನನಗೇನಾಗಿಲ್ಲ, ನನಗೆ ಸಮಸ್ಯೆ ಇಲ್ಲ. ಈಗ ಪರೀಕ್ಷೆ ಪಾಸ್ ಆದವ್ರ ಸಮಸ್ಯೆ ಇಲ್ಲ. ನೀವಂತೂ ಹೇಗೆ ಕಣ್ಣು ಮುಚ್ಚಿ ನೀವು ಪರೀಕ್ಷೆ ಪಾಸ್ ಆಗ್ಬೇಕಪ್ಪ, ಕಣ್ಣು ಮುಚ್ಚಿ. ಹಿಂಗ 20 ವರ್ಷ ನಾನು ಸೇವೆ ಸಲ್ಲಿಸಿನ ಡಿಗ್ರಿ ಕಾಲೇಜದೊಳಗ. ಕಾಮರ್ಸ್ ಸಬ್ಜೆಕ್ಟ್ ಏನು ಕೇಳು, ಇಂಗ್ಲಿಷ್ ಲಿಟ್ರೇಚರ್ ಏನು ಕೇಳು, ಕನ್ನಡ ಲಿಟ್ರೇಚರ್ ಏನು ಕೇಳು, ಮ್ಯಾನೇಜ್ಮೆಂಟ್ ಏನು ಕೇಳು, ನನಗೆ ಕೆಮಿಸ್ಟ್ರಿ ಏನು ಕೇಳು. ಹೀಗೆ ದಮ್ಮ ನೀವು ತೋರಿಸಬೇಕಾಗಿತ್ತು. ಏನಪ್ಪಾ ನಿಮ್ಮ ಹತ್ರ ಕ್ವಾಲಿಟಿ, ನೀವು ಹುಷಾರಿದ್ದೀರಿ, ಯು ಆರ್ ಬ್ರಿಲಿಯಂಟ್, ನೀವು ಹತ್ರ ಮಾನವೀಯತೆ ಐತಿ, ಆದ್ರೆ ಸರ್ಕಾರಕ್ಕ ಸರ್ಟಿಫಿಕೇಟ್ ಬೇಕು. ಇವರನ್ನ ಇವಾಗ ವಿದ್ಯಾರ್ಹತೆ ಹೊಂದಿಲ್ಲ, ಇವ್ರು ಇಲ್ಲ ಅಂತೇಳಿ ಇವ್ರಿಗೆ ಕಳಿಸ್ತಾ ಇದ್ದಾರೆ. ಇವ್ರಿಗೆ ಉಳಿಸಲಿಕ್ಕೆ ಯಾರೂ ಬರ್ತಾ ಇಲ್ಲ. ಈವನ್ ಸಂಘಟನೆದವರು ಕೂಡ ಬರ್ತಾ ಇಲ್ಲ. ಬಂದ್ರು ಕೂಡ ಸಂಘಟನೆಯವ್ರ ಮಾತು ಸರ್ಕಾರ ಕೇಳಂಗಿಲ್ಲ. ನಿಮ್ಗೆ 3 ವರ್ಷ ಅವಕಾಶ ಕೊಟ್ಟಿದ್ದು, ಪಾಸ್ ಆಗಂತೇಳಿ. 2022-23 5,000, ಇವು 5,000, ಇವ್ರು 5,000 ಅಂದ್ರೆ 10,000 ಜನರಿಗೆ ಮನೆಗೆ ಕಳಿಸಿದ್ರು. 10,000 ಗುಂಡ್ಲೆ 5 ನೋಡ್ರಿ ಎಷ್ಟು ಜನ ಆಗ್ತಾರ. 50,000 ಜನರು ಹೊರಗೆ ಬಂದ್ರೆ ಏನಿಲ್ಲ. ಅದಕ್ಕೆ ನಾ ಹೇಳ್ತೀನಿ, ಎಲ್ಲ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಭಾಳ ಮಾನವೀಯತೆಯಿಂದ ನಿಮಗೆ ನಾ ಈ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೆಟ್ ಕೆಸೆಟ್ ಪರೀಕ್ಷೆನ ಹಗುರವಾಗಿ ತಿಳ್ಕೊಬಾಡ್ರಿ. ಮತ್ತು ದಾನಯ್ಯ ಸರ್ ನಾನು ನಿಮ್ಮ ಎದುರಿಗೆ ಬಂದು ನಿಲ್ಲೋ ಉದ್ದೇಶ ಇಷ್ಟೇ, ನನ್ನ ಅನುಭವ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಸಾಕು. ಓಡೋವನಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು ಸಾಕು, ಓಡೋವನಿಗೆ ಸ್ವಲ್ಪ ದಾರಿ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ನಿಮ್ಮ ಎದುರಿಗೆ ಇದ್ದೀನಿ. ನಾನು ಎಲ್ಲಾನೇ ನಿಮ್ಗೆ ಎಲ್ಲಾನೇ ನಾನು ಕೊಡೋ ಶಕ್ತಿ ನನ್ನ ಹತ್ರ ಇಲ್ಲ. ಆದ್ರೆ ಈ ಮಾರ್ಗದೊಳಗೆ ಹೋಗ್ರಪ್ಪ, ಈ ದಾರಿ ಒಳಗೆ ನೀವು ಹೋದ್ರೆ ಅಂದ್ರೆ ನೀವು ನಿಮ್ಮ ಟಾರ್ಗೆಟ್ ಅನ್ನ ರೀಚ್ ಮಾಡ್ತೀರಿ ಅಂತೇಳಿ ಒಂದು ದಾರಿ ತೋರಿಸುವಂತ ಕೆಲಸ ಮಾಡುತ್ತಿದ್ದೇನೆ. ಆದ್ರೆ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿಲ್ಲ. ನಿಮ್ಮನ್ನು ಹಾಳು ಮಾಡುವ ಸಲುವಾಗಿ ನಾನು ವಿಡಿಯೋ ಮಾಡ್ತಾ ಇಲ್ಲ. ನಿಮಗೆ ದಾರಿ ಸಿಗಬೇಕು, ನಿಮಗೆ ದಾರಿ ದೀಪ ಆಗಬೇಕು, ನಿಮಗೊಂದು ಪ್ರೋತ್ಸಾಹ ನೀಡಬೇಕು, ನಿಮಗೊಂದು ಮಾರ್ಗದರ್ಶನ ನೀಡಬೇಕು, ನಿಮಗೆ ನನ್ನ ಅನುಭವಗಳನ್ನು ಹಂಚ್ಕೋಬೇಕು. ಈ ಪರೀಕ್ಷೆ ಸರಳ ಐತಿ ಅಂತ ತಿಳ್ಕೊಂಡು 79 ಟೈಮ್ಸ್ ನಾನು ಪಾಸ್ ಆಗಿದ್ದು. ಏನು ಮಾರ್ಕೆಟಿಂಗ್ ಮಾಡೋ ಸಲುವಾಗಿ ಪಾಸ್ ಆಗಿನ, ಏನು ದುಡ್ಡು ಗಳಿಸೋ ಸಲುವಾಗಿ ಪಾಸ್ ಮಾಡಿದ್ದೀನ, ಏನು ಬಿಸ್ನೆಸ್ ಮಾಡೋ ಸಲುವಾಗಿ ಪಾಸ್ ಮಾಡಿದ್ದೀನ? ಮನುಷ್ಯಗೆ ಬಂದಾಗ ನನಗೆ ಮೆಸೇಜ್ ಮಾಡ್ತಿದ್ರ ಅಂದ್ರೆ ಏನ್ರಿ? ಮನುಷ್ಯತ್ವ ಇರ್ಬೇಕು. ಮನುಷ್ಯ ಆದ ಬಳಿಕ ಮನುಷ್ಯತ್ವದಿಂದ ನಾವು ನಡಿಬೇಕು. ಸುಮ್ಮನೆ ಮಾತೈತಿ, ಸುಮ್ಮನೆ ಮೆಸೇಜ್ ಅಂತ ಬಿಡಬಾರ್ದು. ಮಾತು ಮನೆ ಕೆಡಿಸಿತು. ಒಂದು ಮಾತು ಅಂದ್ರೆ ಮೃತ್ಯು ಇದ್ದಂಗ್ರಿ. ನಾವು ಕೆಟ್ಟದಾಗಿ ಮಾತಾಡೋದು ಇದರಿಂದ ಮನುಷ್ಯಂದು ಮೃತ್ಯು ಆಗ್ತೈತಿ. ಅದೇ ಮಾತು ಕೂಡ ಮಾತೇ ಮಾಣಿಕ್ಯ. ಮಾತಿನೊಳಗೆ ಶಕ್ತಿ ಕೂಡ ಇದೆ, ಮಾತಿನೊಳಗೆ ಜೀವಂತ ಕೂಡ. ಮಾತಾಡಿದ್ರೆ ಏನ್ರಿ ಸಿದ್ದೇಶ್ವರ ಮಹಾಸ್ವಾಮೀಜಿಗಳ ಮಾತುಗಳನ್ನ ಕೇಳಿದ ತಕ್ಷಣ ಮನುಷ್ಯನೊಳಗೆ ಚೈತನ್ಯ ಉಕ್ಕಿ ಒಂದು ಮನುಷ್ಯ, ಸತ್ತಿರುವ ಮನುಷ್ಯ ಬದುಕುತ್ತಾನೆ. ಅಷ್ಟೊಂದು ಶಕ್ತಿ ಅವರ ಹತ್ರ ಇತ್ತು ಅವರ ಹತ್ರ, ಅವರ ಮಾತಿನಲ್ಲಿ. ಸೊ ಮಾತು ಗೌರವದಿಂದ ಮಾತಾಡಬೇಕು, ಮಾತು ನೆಮ್ಮದಿಯಿಂದ ಮಾತಾಡಬೇಕು, ಮಾತು ಪ್ರೋತ್ಸಾಹದಿಂದ ಮಾತಾಡಬೇಕು, ಮಾತು ಪ್ರೇರಣೆ ಕೊಡುವ ಮಾತಾಡಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು. ನೋಡಿ ಅಣ್ಣ ಬಸವಣ್ಣನವ್ರು ಹೇಳಿದ್ರು, ಬಿಟ್ಟು ಏನೋ ಬಿಸ್ನೆಸ್ ಮಾಡ್ಲಿಕ್ಕೆ ಚಾಲೂ ಮಾಡೋಣ ವಿಡಿಯೋ, ರೊಕ್ಕ ಗಳಿಸ್ಲಿಕ್ಕೆ ಚಾಲೂ ಮಾಡೋಣ ವಿಡಿಯೋ, ತಂದೆಲ್ಲ ಫೈದಾ ಮಾಡ್ಕೊಳಕ್ಕೆ ನನಗೂ ಬರ್ತೈತೆಪ್ಪ, ನನಗೂ ಬರ್ತೈತೆ. ಆದ್ರೆ ಕೆಸರಿನ ಮೇಲೆ ಕಲ್ಲು ಹೊಡಿಬಾರ್ದು. ಬಹಳ ನೋವಾಗ್ಯದ ಇವಾಗ. ಆ ರೀತಿ ದಯವಿಟ್ಟು ನನಗೆ ಇನ್ನೊಂದ್ಸಲ ಕೈ ಮುಗಿದು ಹೇಳ್ತೀನಿ, ದಯವಿಟ್ಟು ತ್ರಾಸ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ನೆಟ್ ಎಕ್ಸಾಮ್, ಕೆಸೆಟ್ ಎಕ್ಸಾಮ್ ಅಂದ್ರೆ ಏನ್ ಅನ್ನೋದು ಇವತ್ತು ಇವ್ರಿಗೆ ಕೇಳ್ರಿ. ಈ 5,000 ಜನರದು ಪರಿಸ್ಥಿತಿ ಏನೈತೆ ಅನ್ನೋದನ್ನ ಅವ್ರಿಗೆ ಕೇಳ್ರಿ. ಇವರೇ ನೀವು ಆಗಿರ್ಬೋದು, ಇವರೇ ನಿಮ್ಮ ಅಣ್ಣ ಆಗಿರ್ಬೋದು, ಇವರೇ ನಿಮ್ಮ ತಂಗಿ ಆಗಿರ್ಬೋದು, ಇವರೇ ನಿಮ್ಮ ಅಕ್ಕ ಆಗಿರ್ಬೋದು, ಇವರೇ ನಿಮ್ಮ ಸಂಬಂಧಿಕರಾಗಿರ್ಬೋದು, ಇವರೇ ನಿಮ್ಮ ಸ್ನೇಹಿತರಾಗಿರ್ಬಹುದು, ಇವರೇ ನಿಮ್ಮ ರಿಲೇಟಿವ್ ಆಗಿರ್ಬಹುದು. ಕೇಳ್ರಿ ಏನು ಪರಿಸ್ಥಿತಿ ಐತಿ ಇವಾಗ ಅವ್ರಿಗೆ. ಅದಕ್ಕಾಗಿನೇ ಹೇಳ್ತಾ ಇದ್ದೀನಿ, ನೆಟ್ ಕೆಸೆಟ್ ಎಕ್ಸಾಮ್ ಸರಳ ಐತೆ ಅಂತ ತಿಳಿದು ಬರೇ ನಾನು ಅನುಭವದ ಮಾತುಗಳನ್ನು ಹಂಚಿಕೊಂಡಿದ ತಕ್ಷಣ ಕರ್ನಾಟಕದ ಈ ಬಾರಿ 154 ಜನರು ತುಂಬಾ ಖುಷಿಯಾಗಿ ನನಗೆ ಎಲ್ಲರೂ ಮೆಸೇಜ್ ಮಾಡಿದ್ದಾರೆ. ಸರ್, ನಿಮ್ಮ ಮಾತಿನಿಂದ ನಮಗೆ ಶಕ್ತಿ ಬಂತು, ನಿಮ್ಮ ಮಾತಿನಿಂದ ನಮಗೆ ದಾರಿ ಸಿಕ್ತು, ನಿಮ್ಮ ಮಾತಿನಿಂದ ಒಂದು ಪ್ರೇರಣೆ ಸಿಕ್ತು, ನಿಮ್ಮ ಮಾತಿನಿಂದ
ನಮ್ಗೆ ಏನು ಓದ್ಬೇಕು ಅನ್ನೋದು ಗೊತ್ತಾಯ್ತು, ನಿಮ್ಮ ಮಾತಿನಿಂದ ಏನು ಓದಬಾರ್ದು ಅನ್ನೋದು ಗೊತ್ತಾಯ್ತು, ನಿಮ್ಮ ಮಾತಿನಿಂದ ಪರೀಕ್ಷೆ ಸರಳ ಇದೆ ಅನ್ನೋದು ಗೊತ್ತಾಯ್ತು, ನಿಮ್ಮ ಮಾತಿನಿಂದ ಪರೀಕ್ಷೆದೊಳಗೆ ಆತ್ಮವಿಶ್ವಾಸ ಬಂತು, ನಿಮ್ಮ ಮಾತಿನಿಂದ ಸಬ್ಜೆಕ್ಟ್ ನಾಲೆಜ್ ಬಂತು, ನಿಮ್ಮ ಮಾತಿನಿಂದ ಕಾನ್ಫಿಡೆನ್ಸ್ ಲೆವೆಲ್ ಬೆಳೀತು, ನಿಮ್ಮ ಮಾತಿನಿಂದ ಉತ್ಸಾಹದ ಬಂತು, ನಿಮ್ಮ ಮಾತಿನಿಂದ ನಾವು ಸತತವಾಗಿ ಪ್ರಯತ್ನ ಮಾಡಿದ್ವಿ. ಇಂಥ ಮಾತುಗಳನ್ನು ನನಗೆ ಎಷ್ಟೋ ಜನರು ಕರುನಾಡಿನ ಎಲ್ಲ ವಿದ್ಯಾರ್ಥಿ ಮಿತ್ರರು, ನಾನು ಇರೋದು ಮಹಾರಾಷ್ಟ್ರದೊಳಗೆ, ಏನೋ ಒಂದು ಹೌದಲ್ಪ ಪಾಸ್ ಆಗಿನಿ ನಾನು ಒಂದು ಅನಿಸಿಕೆ ಹಂಚ್ಕೋಬೇಕು ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡೀನಿ. ಅದಕ್ಕೆ ಹಂಗೆ ಕಲ್ಲು ಒಗೆಯೋದು, ಹಂಗೆ ಕೆಸರು ಒಗೆಯೋದು, ಹಂಗೆ ಹೆಂಡಿ ಒಗೆಯೋದು, ಹಂಗೆ ಏನಪ್ಪ ಹಂಗೆ ದಯವಿಟ್ಟು ಆಕ್ಚುಲಿ ಏನು ವಿಡಿಯೋ ಮಾಡಿದ್ರೆ ಏನ ಆದ್ರೆ ಅಷ್ಟು ನೋವಿನಿಂದ ಕುಳಿತ ತಕ್ಷಣ ಇವತ್ತು ನಮ್ದು ಮೇಟಿ ಸರ್ ಅವರು ನನಗೆ ಬಹಳ ಪ್ರೀತಿಯಿಂದ ಒಂದು ಮೆಸೇಜ್ ಮಾಡಿದ್ರು. ಅವರು ನಮ್ಮ ಮನೋಹರ್ ಸರ್ ಕೂಡ ಮೆಸೇಜ್ ಮಾಡಿದ್ರು, ಸರ್ ತಲೆ ಕೆಡಿಸೋಬೇಡ್ರಿ ಸರ್, ಯಾರೋ ಏನೋ ಅಂತಿದ್ದಾರೆ ಅಂತ ತಿಳ್ಕೊಂಡು ನೀವು ನೋವಿನಿಂದಿದ್ರೆ ಹೇಗೆ ಸರ್, ಹಾಗೇನೋ ಮಾಡಿಬಿಡ್ರಿ, ನೀವು ಹೇಳಿರಿ ಅಂತ ತಿಳ್ಕೊಂಡು ನಾವು ಕೆಸೆಟ್ ಪಾಸ್ ಆಗಿವಿ, ನೀವು ಹೇಳಿರಿ ಅಂತ ತಿಳ್ಕೊಂಡು ಧೈರ್ಯ ಬಂದೈತಿ. ನೋಡಪ್ಪ ನಾನು ಎಲ್ಲನೇ ಕೊಟ್ಟಿಲ್ಲ, ಎಲ್ಲನೇ ಇಲ್ಲ ನನ್ನ ಹತ್ರ, ನೀವು ಓದಿದ್ದು ಬ್ರಿಲಿಯನ್ಸಿ ನಿಮ್ಮ ಹತ್ರ ಐತಿ, ಬರೇ ಜಸ್ಟ್ ಒಂದು ದಾರಿ ತೋರ್ಸೋ ಕೆಲಸ ಮಾಡಿ ನಾನು ಈ ರೀತಿ ಹೋದ್ರೆ ಸ್ವಲ್ಪ ಪಾಸ್ ಆಗ್ತೀರಿ ಅಂತೇಳಿ. ಯಾಕೆ ಹೇಳಿನಂದ್ರೆ ಒಂದ್ ಸ್ವಲ್ಪ ನಾನು ಬೇರೆ ಬೇರೆ ರಾಜ್ಯದೊಳಗೆ ಅಡ್ಡಾಡಿ ಬಂದಿನಿ, ತಿರುಗಾಡಿ ಬಂದಿನಿ, ಒಂದು ಅನುಭವ ಐತಿ. ಆ ಅನುಭವ ಇಟ್ಕೊಂಡು ನಾನು ಹೇಳಿನಿ. ಇಲ್ಲಿ ತನಕ ಹೇಳೇ ಇಲ್ಲ. ಯಾಕೆ ಹೇಳಿಲ್ಲ ಅಂದ್ರೆ ನನ್ನ ಪರಿಸ್ಥಿತಿಯೊಳಗೆ ನಾನು ಮುಳುಗಿ ಹೋಗಿದ್ದೆ. ಆದ್ರೆ ಎಲ್ಲನೇ ನನ್ನ ಹತ್ರ ಇಟ್ಟು ಕೆಡೋದಕ್ಕಿಂತ ಹಂಚಿ ಕೆಡೋದು, ಹಂಚು ಅನ್ನುವ ಮಾತು ನನ್ನ ಗುರುಗಳು ಹೇಳಿದಿರ ತಿಳ್ಕೊಂಡು ನಿಮ್ಮ ಎದುರಿಗೆ ಬಂದು ನಾನು ಮಾತಾಡ್ತಾ ಇದ್ದೀನಿ. ಮಧುಗುರಿಯಿಂದ ಮನೋಹರ್ ಸರ್ ಎಷ್ಟು ಚಲೋ ಒಂದು ಮೆಸೇಜ್ ಮಾಡಿದ್ರು, ಸರ್ ದಾನಯ್ಯ ಸರ್ ಇರ್ಲಿ, ಯಾರೇ ಏನೇ ಅಂದ್ರು ಕೂಡ ಆ ಮಾತುಗಳನ್ನ ಮನುಷ್ಯನ ಮೇಲೆ ಹಚ್ಕೋಬೇಡ್ರಿ ಸರ್ ಅಂತೇಳಿ. ನಮ್ಮ ಮನೋಹರ್ ಸರ್ ಈಗ ಮೆಸೇಜ್ ಮಾಡಿದ್ದಾರೆ, ಸರ್ ನೀವು ಯಾವುದೇ ಕಾರಣಕ್ಕೂ ಬೇಜಾರು ಮಾಡಿಕೊಳ್ಬಾರ್ದು, ಯಾಕಂದ್ರೆ ನೀವು ಹಲವಾರು ವಿದ್ಯಾರ್ಥಿಗಳಿಗೆ ದಾರಿ ದೀಪವಾಗಿದ್ದೀರಿ. ಸರ್ ನಮಸ್ತೆ ಸರ್, ನೀವು ಯಾವುದೇ ಕಾರಣಕ್ಕೂ ಬೇಜಾರು ಮಾಡಿಕೊಳ್ಬಾರದು, ಯಾಕಂದ್ರೆ ನೀವು ಹಲವಾರು ವಿದ್ಯಾರ್ಥಿಗಳಿಗೆ ದಾರಿ ದೀಪವಾಗಿದ್ದೀರಿ. ಹಾಗಾಗಿ ಯಾವುದೇ ಕಾರಣಕ್ಕೂ ನಕಾರಾತ್ಮಕ ವ್ಯಕ್ತಿಗಳ ಆಡುವ ಮಾತುಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಬೇಡಿ ಸರ್. ಸಮಾಜದಲ್ಲಿ ನಾನಾ ರೀತಿಯ ಜನರು ಇರುತ್ತಾರೆ, ನಾವು ಒಳ್ಳೆಯ ಜನರ ಮಾತುಗಳನ್ನೇ ಇರಿಸಿಕೊಳ್ಳಬೇಕು ಸರ್. ನಕಾರಾತ್ಮಕ ಜನರ ಮಾತುಗಳನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳಬಾರದು. ದಯವಿಟ್ಟು ಒಳ್ಳೆಯವರಿಗೆ ದಾರಿದೀಪ ಆಗಿದ್ದೀರಿ, ಮುಂದೇನೂ ಕೂಡ ದಾರಿ ದೀಪ ಆಗುತ್ತೀರಿ ಅಂತ ಭಾವಿಸಿದ್ದೇನೆ ಸರ್, ಧನ್ಯವಾದಗಳು. ಮಧುಗುರಿಯಿಂದ ಮಾತಾಡಿದ್ರು. ನಮ್ಮ ಮೇಟಿ ಸರ್ ಅವರು ಕೂಡ ಈಗ ಮೆಸೇಜ್ ಮಾಡಿದ್ದಾರೆ, ಸರ್ ಏನ್ರಿ ದಾನಯ್ಯ ಸರ್ ದಿನ ನಕ್ಕೊಂತು ಪಾಠ ಹೇಳೋರು, ಇವತ್ತು ಒಮ್ಮೆ ಹಿಂಗೆ ಬೇಜಾರಾಗಿರಿ. ಅವ್ರೊಂದು ಮೆಸೇಜ್ ಮಾಡಿದ್ರು, ಗುಡ್ ಈವ್ನಿಂಗ್ ಸರ್. ಮೇಟಿ ಸರ್ ಅವರು ಪ್ರೊಫೆಸರ್ ಅಂತೇಳಿ ಅವ್ರಿಗೆ ಹಾಕೊಂಡಿರಿ ನೋಡ್ರಿ. ಈಗ ಇವ್ರಿಗೆ ಕೂಡ ನಾನು ಪ್ರೊಫೆಸರ್ ಅಂತೇಳಿ ನನ್ನ ಮೊಬೈಲ್ ಒಳಗೆ ನಿಮ್ದು ಫೋನ್ ಬಂತ ಅಂದ ತಕ್ಷಣ ನಿಮ್ಮ ಸೇವಿಂಗ್ ಮಾಡ್ಕೊಳ್ಳೋದು ನಾನು ಪ್ರೊಫೆಸರ್ ಅಂತಾನೆ. ಯಾಕಂದ್ರೆ ನಾನು ಒಂದ್ಸಲ ಪ್ರೊಫೆಸರ್ ಅಂತೇಳಿ ಹಾಕ್ಬಿಟ್ಟು ಸಾಕು, ನೀವು ಆಗಲೇಬೇಕು. ಆ ಒಂದು ಶಕ್ತಿ ಸಿದ್ದೇಶ್ವರ ಸ್ವಾಮೀಜಿಯವರು ನನಗೆ ದಯಪಾಲಿಸಿದ್ದಾರೆ. ಗುಡ್ ಈವ್ನಿಂಗ್ ಸರ್. ಇಂಥ ಮಹಾನ್ ವ್ಯಕ್ತಿಗಳ ಸಾಧನೆ ವಿಡಿಯೋಗಳು ಹಾಕೋದ್ರಲ್ಲಿ ಏನೂ ತಪ್ಪು ಇಲ್ಲ. ಅನೇಕ ಅಭ್ಯರ್ಥಿಗಳಿಗೆ ಇನ್ನೂ ತಾವು ಸಾಧನೆ ಮಾಡಬೇಕು ಎಂಬ ಛಲ ಇಂಥ ವಿಡಿಯೋಗಳಿಂದ ಸ್ಫೂರ್ತಿ ಹುಟ್ಟುತ್ತದೆ. ಯಾರೋ ಒಬ್ರು ಅಂದರೆ ತಲೆ ಕೆಡಿಸಿಕೊಳ್ಳಬೇಡಿ. ಆಯಾ ಸಬ್ಜೆಕ್ಟಿನಲ್ಲಿ ಹೇಗೆ ತಯಾರು ಮಾಡಬೇಕು ಎಂಬುದು ಇಂಥ ಸಾಧಕರಿಂದ ಸರಳ ಮೆಥಡದಲ್ಲಿ ತಿಳಿಯುತ್ತೆ ಸರ್. ಇನ್ನೂ ಅನೇಕರು ಆ ದಾರಿಯಲ್ಲಿ ಸಾಗಲಿಕ್ಕೆ ನೀವು ಒಂದು ಒಳ್ಳೆಯ ಮಾರ್ಗದರ್ಶಕರಾಗಿದ್ದೀರಾ. ಏನೂ ಸಂಕೋಚ ಪಡೆದ ಸಾಧಕರ ವಿಡಿಯೋ ಯೂಟ್ಯೂಬ್ನಲ್ಲಿ ಯಾರ ಭಯವಿಲ್ಲದೆ ಹಾಕ್ರಿ ಸರ್. ನನಗೆ ತುಂಬ ಬೇಜಾರಾಗಿದೆ, ತುಂಬ ನೋವಾಗಿದೆ, ನಾನು ಮೆಸೇಜ್ ಮಾಡಿದೆ. ನೀವು ತುಂಬ ಪ್ರಾಮಾಣಿಕತೆಯಿಂದ ಮೇಲೆ ಬಂದವರು, ಕೆಲವರು ಹಾಗೆ ಕಡಿಮೆ ಪ್ರಯತ್ನ ಬಂದವರಲ್ಲ. ನೀವು ಗಳಿಸಿದ ವಿದ್ಯೆ 4 ಜನಕ್ಕೆ ಉಪಯೋಗವಾಗಲಿ ಎಂದು ನಿಮಗೆ ದೇವರ ಆಶೀರ್ವಾದ ಒಲಿದು ಬಿಟ್ಟಿದೆ. ನೀವು ಹಿಂದೆ ಸರಿಯಬೇಡಿ. ಹೀಗಾಗಿ ನೋಡ್ರಪ್ಪ, ಇನ್ನೊಂದ್ಸಲ ನಾನು ಕೈ ಮುಗಿದು ಕೇಳ್ತೀನಿ, ನೋವು ಕೊಡುವಂಥ ಮಾತುಗಳನ್ನ ಆಡಬೇಡ್ರಿ. ನೆಟ್ಟು, ಕೆಸೆಟ್ಟು, PhD ಇವೆಲ್ಲ ಬಹಳ ಮಹತ್ವದ್ದು ನಿಮ್ಮ ಜೀವನ ಘಟ್ಟಕ್ಕೆ. ನೀವು ಎಷ್ಟು ನಾಲೆಜ್ ಇದ್ರಿ ಅನ್ನೋದಕ್ಕಿಂತ ಈ ಪರೀಕ್ಷೆ ಪಾಸ್ ಆಗೋದು ಇಂಪಾರ್ಟೆಂಟ್. ಸರ್ಕಾರದ ನಿಯಮದ ಪ್ರಕಾರ, UGC ನಿಯಮ ಪ್ರಕಾರ ನಿಯಮಗಳು ಹೇಗೆ ಚೇಂಜ್ ಆಗ್ತಾವ ಅನ್ನೋದು ಇಲ್ಲಿ ಒಂದು ಉದಾಹರಣೆ ಐತಿ ನೋಡ್ರಿ. MPhil
PhD ಅಲ್ಲ, MPL ಪರೀಕ್ಷೆ ಪಾಸ್ ಆದಂತ ವ್ಯಕ್ತಿಗಳನ್ನ 2007-8ರಲ್ಲಿ ಇದೇ ಕರ್ನಾಟಕ ಸರ್ಕಾರದವರು ಅಸಿಸ್ಟೆಂಟ್ ಪ್ರೊಫೆಸರ್ ಅನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ 2007-8ರಲ್ಲಿ. ಅಂದ್ರೆ 2009ಕ್ಕಿಂತ ಮುಂಚೆ MPLಗೂ ಕೂಡ ಬಹಳ ರೆಸ್ಪೆಕ್ಟ್ ಇತ್ತು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ. ಅಸಿಸ್ಟೆಂಟ್ ಪ್ರೊಫೆಸರ್ ಅನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಆದ್ರೆ ಕೆಲವೊಬ್ರದು ಯಾರು ಆಯ್ಕೆ ಆಗಿಲ್ಲವೋ, ಯಾರು 2009ಕ್ಕಿಂತ ಮೊದಲೇ MPL ಮಾಡಿದ್ದಾರೋ ಆ MPL ಸರ್ಟಿಫಿಕೇಟ್ ಈಗ ನಡೆಯುತ್ತಿಲ್ಲ. ಎಷ್ಟು ವಿರೋಧಾಭಾಸ ಇದೆ ನೋಡ್ರಿ. ಸರ್ಟಿಫಿಕೇಟ್ ಈಗ 2009ಕ್ಕಿಂತ ಮುಂಚೆ ಇದನ್ನ ಎಕ್ಸೆಪ್ಟ್ ಮಾಡಿದ್ರು. 9ರ ನಂತರ MPL ನಾಟ್ ಕನ್ಸಿಡರ್ಡ್ ನಾವು ಫಾರ್ ಗೆಸ್ಟ್ ಲೆಕ್ಚರರ್. ಈಗ ಗೆಸ್ಟ್ ಲೆಕ್ಚರ್ ಅತಿಥಿ ಉಪನ್ಯಾಸಕರಾಗಿ ಇವ್ರಿಗೇನು ಮನೆಗೆ ಹೊಳ್ಳಿ ಕಳಿಸ್ಲಿಕತ್ತಾರಲ್ರಿ, ಇವ್ರ ಹತ್ರ MPL ಸರ್ಟಿಫಿಕೇಟ್ ಐತಿ. ಆದ್ರೆ ಈ MPL ಸರ್ಟಿಫಿಕೇಟ್ ನಡೆಯುವುದಿಲ್ಲ ಅಂತ ಸರ್ಕಾರದವ್ರು ಹೇಳುತ್ತಿದ್ದಾರೆ, UGCದವ್ರು ಹೇಳುತ್ತಿದ್ದಾರೆ. ಇದೇ 2009ಕ್ಕಿಂತ ಮುಂಚೆ ಈ ಸರ್ಟಿಫಿಕೇಟ್ ನಡೀತಿತ್ತು. ಇವ್ರ ಹತ್ರ ಇರೋ ಸರ್ಟಿಫಿಕೇಟ್ 2008ರೊಳಗಿಂದು, ಆದ್ರೂ ಈಗ ನಡೀತಾ ಇಲ್ಲ. ನೋಡ್ರಿ ಎಷ್ಟು ವಿರೋಧಾಭಾಸ. ಆ ಸಮಯದೊಳಗೆ ಈ ಸರ್ಟಿಫಿಕೇಟ್ ವ್ಯಾಲ್ಯೂ ಇತ್ತು, ಈಗ ಇದೇ ಸರ್ಟಿಫಿಕೇಟ್ ವ್ಯಾಲ್ಯೂ ಇಲ್ಲ. ಸೊ ಹೀಗಾಗಿ ಒಂದು ಸಲ ನಿಮ್ಗೆ ದಯವಿಟ್ಟು ವಿನಂತಿ ಐತ್ರಿ, ಈಗನೂ ಕಾಲ ಮಿಂಚಿಲ್ಲ. ಈಗನು ನೀವು ನೋವಿನಿಂದ ಎಷ್ಟು ನಿಮ್ಗೆಲ್ಲರಿಗೂ ಹೆಲ್ಪ್ ಮಾಡುವಂತ, ನಿಮ್ಗೆಲ್ಲರಿಗೂ ಮಾರ್ಗದರ್ಶನ ಮಾಡುವಂತ, ನಿಮ್ಗೆಲ್ಲರಿಗೂ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ನಿಮಗೆ ನಾನು ಹೆಲ್ಪ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಿಲ್ರಿ. ನೀವು ಯಾರು ಹೆದರ್ಲಿಕ್ಕೆ ಹೋಗ್ಬೇಡ್ರಿ, ನೀವು ಯಾರು ನೋವಿನಿಂದ ಇರ್ಲಿಕ್ಕೆ ಹೋಗ್ಬೇಡ್ರಿ. ಇವತ್ತೇ ಮೆಸೇಜ್ ಮಾಡ್ರಿ, ನಾಳೆನೇ ಮೆಸೇಜ್ ಮಾಡ್ರಿ. ನನಗೆ ಆದಷ್ಟು ಸಮಯದೊಳಗೆ ನಿಮ್ಮ ಜೊತೆ ಮಾತಾಡಿ ನಿಮ್ಗೆ ನನ್ನ ಕೈಲಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಿಮಗೆ ನಾನು ಭರವಸೆ ಮಾತನ್ನ ಕೊಟ್ಟು KSET NET ನೆಟ್ ಪಾಸ್ ಮಾಡುವಂತ ಶಕ್ತಿ ಆ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಆಶೀರ್ವಾದ ಮಾಡಿದ್ದಾರೆ ಅಂತ ತಿಳ್ಕೊಂಡು ನಿಮಗೂ ಕೂಡ ನಾನು ಭರವಸೆಯ ಮಾತುಗಳನ್ನು ಹೇಳುತ್ತಿದ್ದೇನೆ. ಅಂಜಬೇಡ್ರಿ, ಅಳಕಬೇಡ್ರಿ, ಹಿಂದೆ ನೋಡ್ರಿ 53 ಇಲ್ಲಿ ಒಂದು ಈ ಸಂಖ್ಯೆಯನ್ನು ನೋಡಿದ ತಕ್ಷಣ 5-3-8 ಅವಕಾಶ ಇದ್ರೂ ಕೂಡ ನಿಮ್ಗೆ ಆಗಿಲ್ಲಲ್ಲೋ, ನಿಮ್ಗೆ ನಾನು ಮಾಡಿ ತೋರಿಸ್ತೀನಿ. ನೀವೆಲ್ಲರೂ KSET ಪರೀಕ್ಷೆ ಪಾಸ್ ಆಗಬೇಕು. ಜಸ್ಟ್ ವೇಟ್, ಸ್ವಲ್ಪ ತಾಳ್ಮೆಯಿಂದ ಇರ್ರಿ. ಇನ್ನು ಮುಂಬರುವ KSET ಎಕ್ಸಾಮ್ದೊಳಗೆ ನೀವು ಪಾಸ್ ಆಗ್ಲೇಬೇಕು. ಬರುವ ನೆಟ್ ಎಕ್ಸಾಮ್ದೊಳಗೆ ನೀವು ಪಾಸ್ ಆಗ್ಲೇಬೇಕು. ನಿಮಗೆ ಎಷ್ಟು ಬೇಕಷ್ಟು ನನ್ನ ಅನುಭವ ನಿಮ್ ಜೊತೆಗೆ ಹಂಚ್ತೇನೆ. ನಿಮ್ಮ ಹತ್ರ ನಾಲೆಜ್, ನನ್ನ ಹತ್ರ ಅನುಭವ. ಬುದ್ಧಿವಂತಿಕೆ ಮತ್ತು ನಾಲೆಜ್, ಅನುಭವ ಮತ್ತು ನಾಲೆಜ್ ಎರಡೂ ಕೂಡಿ ರಿಸಲ್ಟ್ ಮಾಡಿಕೊಳ್ಳೋಣ. ಹೀಗಾಗಿ ಒಮ್ಮೆಲೆ ಟೆನ್ಷನ್ ಮಾಡಿಕೊಂಡು ಇಡೀ ನಿಮ್ದು ಆತ್ಮವಿಶ್ವಾಸ ಕಡಿಮೆ ಮಾಡಿಕೊಳ್ಳಬೇಡ್ರಿ. ಎಲ್ಲರೂ ಕೂಡಿ ಪ್ರಯತ್ನ ಮಾಡೋಣ. ನೀವು ಹೊಸದಾಗಿ ಪ್ರಯತ್ನ ಮಾಡುತ್ತಿರುವ ನೀವೆಲ್ಲರೂ ನವ ಚೈತನ್ಯ ವಿದ್ಯಾರ್ಥಿ ಮಿತ್ರರಿಗೆ ಇನ್ನೊಮ್ಮೆ ಕೈ ಮುಗಿದು ಕೇಳುತ್ತೇನೆ. ನೆಟ್ ಮತ್ತು KSET ಪರಿಸ್ಥಿತಿಯ ಈಗ ಏನಿದೆ, ಇದ್ರ ವ್ಯಾಲ್ಯೂ, KSETದು ಏನು ವ್ಯಾಲ್ಯೂ ಇದೆ, NET ನೆಟ್ ಎಕ್ಸಾಮ್ದು ಏನು ವ್ಯಾಲ್ಯೂ ಇದೆ ಅನ್ನೋದು ನಿಮಗೆ ಈಗ ಗೊತ್ತಾಯ್ತು. ಇವರಿಂದ ನಾವು ಪಾಠ ಕಲಿಯಬೇಕು. ಒಬ್ಬರು ಎಡವಿದ್ದಾರೆ ಅಂದ್ರೆ ಅವ್ರ ಕಡೆಯಿಂದ ನಾವು ಪಾಠ ಕಲಿತು ನಾವು ಮುಂದೆ ಹೋಗಬೇಕು. ಸೊ ನೀವು ಮುಂದೆ ಹೋಗುವ ಸಲುವಾಗಿ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ನಾನು ನಿಮ್ಮ ಜೊತೆಗೆ ಇರ್ತೀನಿ. ಹೀಗಾಗಿ ನೆಟ್ NET ನೆಟ್ ಮತ್ತು KSET ಎಕ್ಸಾಮ್ ಬಗ್ಗೆ ಏನೂ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾರು ಎಷ್ಟೇ ಕೆಸರು, ಯಾರು ಎಷ್ಟೇ ಕಲ್ಲು, ಯಾರು ಎಷ್ಟೇ ನೋವು ಕೊಟ್ಟರು ಕೂಡ ನಾನು ಸ್ವಲ್ಪ ಸೆನ್ಸಿಟಿವ್ ಮನುಷ್ಯ ಇದ್ದೀನ್ರಿ, ನನಗೆ ಸ್ವಲ್ಪ ನೋವು ಆಗ್ತೈತಿ. ಹೀಗಾಗಿ ನೋವು ಆದ್ರೂ ಕೂಡ ಒಂದು ಎರಡು ಮೂರು ದಿವಸ ನಾನು ಸ್ವಲ್ಪ ರೆಸ್ಟ್ ತಗೊಂತೀನಿ, ಮತ್ತೆ ಎದ್ದು ಬರ್ತೀನಿ. ನಾನು ಬಿಡುವುದಿಲ್ಲ. ನೋಡ್ರಿ, ದೇವ್ರು ನನಗೆ ಇದು ಕೊಟ್ಟನಂದ್ರೆ ಅದು ಏನೋ ಒಂದು ಉದ್ದೇಶ ಇಟ್ಕೊಂಡು ಇದು 79 ಎಕ್ಸಾಮ್ ನಾನು ಪಾಸ್ ಆಗಿನಂದ್ರೆ ಸುಮ್ಮನೆ ಆಗಿಲ್ಲ. ಇನ್ನೊಬ್ರಿಗೆ ಹೇಳುವ ಸಲುವಾಗಿ ದೇವ್ರಿಗೆ ಇಷ್ಟೆಲ್ಲ ಸರ್ಟಿಫಿಕೇಟ್ ಕೊಟ್ಟನು. ಹೀಗೆ ನನ್ನ ಗುರುಗಳು ಜೋಶಿ ಸರ್ ಅವರು ನನಗೆ ಹೇಳಿದ ಮಾತೈತಿ, ನಿನ್ನ ಕೈ ಒಳಗೆ ಸರ್ಟಿಫಿಕೇಟ್ ಬಂದಿದೆ, ಇದರರ್ಥ ನೀನು ಬುದ್ಧಿವಂತನಲ್ಲ, ಆದ್ರೆ ದೇವರ ಸೇವೆ ಮಾಡುವ ಸಲುವಾಗಿ ನಿನ್ನ ಆಯ್ಕೆ ಮಾಡಿಕೊಂಡಿದ್ದಾನೆ. ಯಾವುದೇ ಜನ ಎಷ್ಟೇ ನೆಗೆಟಿವ್ ಆಗಿ ಮಾತಾಡಿದ್ರು ಕೂಡ ಅದನ್ನ ಕೇಳು, ಅದರಲ್ಲಿ ಸತ್ಯ ಇದ್ದುದನ್ನು ನೀನು ಸ್ವೀಕಾರ ಮಾಡಿಕೊ. ಟೀಕೆ ಮಾಡಿದ್ರು ಕೂಡ ಅದನ್ನು ಸ್ವೀಕಾರ ಮಾಡು. ಆ ಟೀಕೆಯಲ್ಲಿ ಸತ್ಯತೆ ಎಷ್ಟಿದೆ ಅನ್ನೋದನ್ನ ತಿದ್ದುಕೊಂಡು ಮತ್ತೆ ಮುಂದೆ ನಡೆ. ನನಗೂ ಅನಿಸ್ತು, ನಮ್ಮ ಸಂಗೀತ ಮೇಡಮ್ ನನ್ನ ಹೆಂಡತಿ ಒಂದು ಮಾತಂದ್ರು, ಹೌದಲ್ರಿ, ಅವರೆಲ್ಲ ಪಾಪ ಹೆಣ್ಮಕ್ಳು ಇರ್ತಾರ, ಅವರೆಲ್ಲ ನಿಮ್ಮ ಬಗ್ಗೆ ಪಾಸ್ ಆಗಿದ ತಕ್ಷಣ ವಿಡಿಯೋ ಮಾಡಿ ನಿಮಗೆ ಕಳಿಸಿದ್ದಾರೆ. ಆ ತಂಗಿಯರ ಬಗ್ಗೆ ನೀವು ವಿಡಿಯೋ ಮಾಡಬೇಡ್ರಿ, ಪಾಪ ಅವರೆಲ್ಲ ಹೆಣ್ಮಕ್ಳು ಇರ್ತಾರ, ಹೆಣ್ಮಕ್ಳು ತಂಗಿಯರ ವಿಡಿಯೋಗಳನ್ನು ನೀವು ಯೂಟ್ಯೂಬ್ದೊಳಗೆ ಅಪ್ಲೋಡ್ ಮಾಡಿದ ತಕ್ಷಣ ಅದು ಸರಿ ಅನ್ಸಂಗಿಲ್ಲ. ಇರ್ಲಿ, ಡಿಲೀಟ್, ಹೆಣ್ಮಕ್ಳು ತೆಗೆದು ಬಿಡ್ರಿ. ಅಣ್ಣದವ್ರು ಇದ್ರಂದ್ರೆ ಇರ್ಲಿ, ಆದ್ರೆ ಈ ತಂಗಿಯದರ ವಿಡಿಯೋಗಳನ್ನು ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಎಲ್ಲರದ್ದು ದೃಷ್ಟಿಕೋನ ಒಂದೇ ಆಗಿರೋದಿಲ್ಲ. ಪಾಪ ಬೇಡ ಅಂತೇಳಿ ನನ್ನ ಹೆಂಡತಿನ ಒಂದು ಮಾತು ಹೇಳಿದ್ರು. ಹೀಗಾಗಿ ನಾ ವಿಡಿಯೋಗಳನ್ನು ಡಿಲೀಟ್ ಮಾಡಿದ್ದೀನಿ. ಯಾರಿಗೆ ಅಂಜಿ ವಿಡಿಯೋಗಳನ್ನು ಡಿಲೀಟ್ ಮಾಡಿ, ನೋವಾಗಿತ್ತು ನಾನು ಡಿಲೀಟ್ ಮಾಡೀನಿ. ಆದ್ರೆ ನನ್ನ ಹೆಂಡತಿನೂ ಕೂಡ ನನಗೆ ಅದಕ್ಕೆ ಸ್ವಲ್ಪ ತಾಳ್ಮೆಯಿಂದ ಹೇಳಿದ್ರು.
ಯಾರು ಟೀಕೆ ಮಾಡ್ಯಾರ ಅಂದ್ರೆ ಅದ್ರೊಳಗೆ ಏನೋ ಸತ್ಯತೆ ಇರ್ಬೋದು ಆದ್ರೆ ವಿಡಿಯೋ ಮಾಡಿ ನನಗೆ ಕಳಿಸಿದವ್ರು ಯಾರು ನನಗೆ ಟೀಕೆ ಮಾಡಿಲ್ಲ. ಅವರೆಲ್ಲರೂ ನನಗೆ ಗೌರವದಿಂದ ಸರ್ ನಾನು ಮಾತಾಡಿದ ವಿಡಿಯೋನ ನೀವು ಎಲ್ಲರಿಗೆ ಯೂಟ್ಯೂಬ್ದೊಳಗೆ ಶೇರ್ ಮಾಡ್ರಿ, ನಮ್ಮ ವಿಡಿಯೋದಿಂದ ಪ್ರೇರಣೆ ಸಿಗ್ಲಿ, ನಮ್ಮ ವಿಡಿಯೋದಿಂದ ದಾರಿ ಸಿಗ್ಲಿ, ನಮ್ಮ ಒಂದು ಪ್ರಿಪರೇಷನ್ ಅದ ಮಾರ್ಗ ಅವ್ರಿಗೆ ಗೊತ್ತಾಗ್ಲಿ. ನಾವು 20 ವರ್ಷದ ನಂತರ ನಾವು ಕೆಸೆಟ್ ಪಾಸ್ ಆಗಿವಿ ಅನ್ನಂಗೆ ಅವ್ರಿಗೆ ನಾವು ಹೇಳ್ತೀವಿ, ಓಪನ್ ಆಗಿ ಹೇಳ್ತಾ ಇದ್ದೀವಿ. ಇದರ ಅರ್ಥ ಅವ್ರಿಗೆ ನಾವು ಕಾನ್ಫಿಡೆನ್ಸ್ ಕೊಡ್ತಾ ಇದ್ದೀವಿ ಅನ್ನೋ ಉದ್ದೇಶದಿಂದ ಅವರೆಲ್ಲರೂ ಸ್ವತಃ ಆಗಿ ನನಗೆ ವಿಡಿಯೋಗಳನ್ನ ಕಳಿಸಿದ್ರು ತಂಗಿದರು. ಅವರು ಬಿಡು ಅಂದಿದ್ರು. ಹೀಗಾಗಿ ಇರ್ಲಿ 4 ಜನರಿಗೆ ಏನೋ ಅದರಿಂದ ಪ್ರೇರಣೆ ಸಿಗ್ತಂತೇಳಿನಿ. ಅದ್ರದ್ದು ಉದ್ದೇಶ ಬೇರೆ ಬೇರೆ ರೀತಿಯೊಳಗೆ ನೀವು ಅರ್ಥ ಮಾಡ್ಕೋತಿದ್ರಿ, ನೀವು ಹಾಗೆ ಅರ್ಥ ಮಾಡ್ಕೊಂಡಿರಿ. ಅದ್ರ ಒಳ್ಳೆಯವರಿಗಾಗಿ ನಾನು ವಿಡಿಯೋ ಮಾಡ್ತೀನಿ. ನನ್ನ ಮೇಲೆ ನಂಬಿಕೆ ಇದ್ದವ್ರ ಸಲುವಾಗಿ ನಾನು ವಿಡಿಯೋ ಮಾಡ್ತೀನಿ. ವಿಡಿಯೋ ಮಾಡೋದು ನಾನು ನಿಲ್ಲಿಸೋದಿಲ್ಲ. ನನ್ನ ಪ್ರಾಣದ ಕೊನೆ ಉಸಿರುವರೆಗೂ ಕೂಡ ನಾನು ಈ ಕೆಸೆಟ್ ನೆಟ್ ಬಗ್ಗೆ ಅಂತ ನಾನು ಸ್ಟ್ಯಾಂಡರ್ಡ್ ಆಗಿ ಮಾಡಂಗಿಲ್ಲ ಅಥವಾ ಸ್ಟ್ಯಾಂಡರ್ಡ್ ಆಗಿ ಮಾಡ್ತೀನೋ, ದಟ್ ಈಸ್ ನಾಟ್ ದ ಸೆಕೆಂಡ್ ಥಿಂಗ್ಸ್. ಬಟ್ ನನಗೆ ತಿಳಿದಷ್ಟು ಐ ಆಮ್ ಆಲ್ವೇಸ್ ವಿತ್ ಯು. ನನಗೆ ತಿಳಿದಷ್ಟು ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಮೈ ವ್ಯೂಸ್. ನನಗೆ ತಿಳಿದಷ್ಟು ಐ ಆಮ್ ಗೋಯಿಂಗ್ ಟು ಮೋಟಿವೇಟ್ ಯು. ನನಗೆ ತಿಳಿದಷ್ಟು ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು. ನನಗೆ ತಿಳಿದಷ್ಟು ಐ ಆಮ್ ಗೋಯಿಂಗ್ ಟು ಶೋ ಯು ದ ವೇ. ನನಗೆ ತಿಳಿದಷ್ಟು ಐ ಆಮ್ ಗಿವಿಂಗ್ ಯು ಐಡಿಯಾಸ್. ನನಗೆ ತಿಳಿದಷ್ಟು ಐ ಆಮ್ ಗೋಯಿಂಗ್ ಟು ಗಿವ್ ದ ಸ್ಟ್ರಾಟಜಿ. ನನಗೆ ತಿಳಿದಷ್ಟು ಐ ಆಮ್ ಗೋಯಿಂಗ್ ಟು ಗಿವ್ ದ ಪ್ಲಾನಿಂಗ್. ನನಗೆ ತಿಳಿದಷ್ಟು ಐ ಆಮ್ ಗೋಯಿಂಗ್ ಟು ಗಿವ್ ದ ಬುಕ್ಸ್. ನನಗೆ ತಿಳಿದಷ್ಟು ಐ ಆಮ್ ಗೋಯಿಂಗ್ ಟು ಮೇಕ್ ದ ವಿಡಿಯೋಸ್. ನನಗೆ ತಿಳಿದಷ್ಟು ಐ ಆಮ್ ಗೋಯಿಂಗ್ ಟು ಸಪೋರ್ಟ್ ಯು. ನನಗೆ ತಿಳಿದಷ್ಟು ಐ ಆಮ್ ಗೋಯಿಂಗ್ ಟು ಮೋಟಿವೇಟ್ ಯು. So don't worry about the nonsense people, those who are torturing me. ನಾನು ನಾಲ್ಗೆ ಸಿದ್ದೇಶ್ವರ ಮಹಾಸ್ವಾಮೀಜಿ ಹೇಳಿದ್ರ, ತಮ್ಮ ನಿನ್ನ ನಾಲ್ಗೆ ಕರಿ ನಾಲ್ಗೆ ಐತೆ ನೋಡು ಅಂತೇಳಿ. ಅದಕ್ಕೆ ಸಿಟ್ಟಿಗೆ ಬಂದು ಯಾರಿಗೂ ಬೈಬೇಡ ಅಂತೇಳಿ ನನಗೆ ಸಿದ್ದೇಶ್ವರ ಮಹಾಸ್ವಾಮೀಜಿಯವ್ರ ನನಗೊಂದು ತಾಕೀತು ಮಾಡ್ಯಾರ. 2001 ಒಳಗೆ ನಾನು ಮನೆ ಬಿಟ್ಟು ಓಡಿ ಹೋಗಿದ್ದೆ ಸಿದ್ದೇಶ್ವರ ಮಹಾಸ್ವಾಮೀಜಿ ಹತ್ರ. ಆಶ್ರಮದೊಳಗಿದ್ದೆ 40 ದಿವಸ ನಾನಿದ್ದೆ. ಆ ಟೈಮ್ದೊಳಗೆ ಅಂದ್ರು, ತಮ್ಮ ನಿನ್ನ ನಾಲ್ಗೆ ಕರಿ ನಾಲ್ಗೆ ಐತಿ, ಯಾರಿಗೂ ಕೂಡ ನೀವು ನೋವಿನಿಂದ ಸಿಟ್ಟಿನಿಂದ ಬೈದು ಮಾತಾಡಬೇಡ. ನೀನು ಒಂದು ವೇಳೆ ಬೈದೆಲ್ಲೋ ಅದು ಅವರಿಗೆ ಅದು ಅವ್ರ ಜೀವನ ಮೇಲೆ ಪರಿಣಾಮ ಆಗ್ತದ. ಅದಕ್ಕೆ ಕಂಟ್ರೋಲ್ ಯುವರ್ ಸೆಲ್ಫ್ ಅಂತೇಳಿ ನನಗೆ ಅವಾಗ ಹೇಳಿದವ್ರ ಮಾತು. ಸೊ ಹೀಗಾಗಿ ದಯವಿಟ್ಟು ನನಗೆ ಸಿಟ್ಟಿಗೆ ತರಿಸಲಿಕ್ಕೆ ಹೋಗ್ಬೇಡ್ರಿ. ನಾನು ಬಹಳ ಒಂದು ಥರ ಮನುಷ್ಯ ಇದ್ದೀನ್ರಿ. ನಾನು ಎಲ್ಲರ ಥರ ಇಲ್ಲ. ಐ ಡೋಂಟ್ ಹ್ಯಾವ್ ದ ಫ್ರೆಂಡ್ಸ್ ಹಿಯರ್. ನನಗೆ ಯಾರೂ ಗೆಳೆಯರಿಲ್ಲ. ಎಷ್ಟು ವಿಚಿತ್ರ ನೋಡ್ರಿ ನನ್ನ ಲೈಫು. ನಮ್ಮ ತೋಳೂರಿಗೆ ಹೋದ್ರೆ ಅಂದ್ರೆ ದೇರ್ ಇಸ್ ನೋ ಫ್ರೆಂಡ್ಸ್. ನನ್ನ ಊರೊಳಗೆ ನನಗೆ ಒಬ್ರು ಫ್ರೆಂಡ್ ಇಲ್ಲ. ಸ್ಕೂಲ್ ಒಳಗೆ ಒಬ್ರು ಫ್ರೆಂಡ್ ಇಲ್ಲ. ಒಬ್ರು ಭಾಗ್ಯ ಸರ್ ಅಂತೇಳಿ ದೇವತಾ ಮನುಷ್ಯ, ಅವ್ರೊಬ್ರು ಅದರ ಎಮ್ ಪಾಟೀಲ್ ಸರ್ ಬಿಟ್ರೆ ಉಳಿದವ್ರು ನೋ. ಆತ್ಮೀಯರು ಯಾರೂ ಇಲ್ಲ. ಗೆಳೆಯರದರ, ಆದ್ರೆ ಆತ್ಮೀಯ ಗೆಳೆಯರು ಯಾರೂ ಇಲ್ಲ. ಸೊ ಹೀಗಾಗಿ ಏನು ಯಾಕಿಲ್ಲೋ ಅದು ಅವ್ರವ್ರಿಗೆ ಪ್ರಶ್ನೆ. ಅವ್ರು ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಬಿಡಬೇಕು, ದಟ್ ಈಸ್ ದ ಸೆಕೆಂಡ್ ಥಿಂಗ್. ಆದ್ರೆ ನನ್ನ ಲೈಫ್ದೊಳಗೆ ಭಾಳ ಒಳ್ಳೆಯ ಜನ ಇದ್ದಾರೆ. ಇವತ್ತು ದೊಂಡಪ್ಪ ನಂದೇ ಸರ್ ಪುಣೆಯಿಂದ ನನ್ನ ಹತ್ರ ಬಂದು ಇವತ್ತು ನಮ್ಮ ಮನೆಗೆ ಬಂದು ಊಟ ಮಾಡಿ ಹೋದ್ರು. ಭಾಳ ಒಳ್ಳೆಯ ಗೆಳೆಯ ಅವ್ರು. ನಂದು ಬರೀ ಫೇಸ್ಬುಕ್ದಾಗ ಪರಿಚಯ ಆದವರು. ನಮ್ಮ ಅಕ್ಕಲ್ ಕೊಡಿದವ್ರು ಅದ್ರ ಪುಣೆದೊಳಗೆ ಇರ್ತಾರೆ. ಪ್ರತಿ ಸಲ ನನಗೆ ಪ್ರೋತ್ಸಾಹ ನೀಡೋರು. ಪುಣೆ ಯೂನಿವರ್ಸಿಟಿ ಒಳಗೆ ಮರಾಠಿ ಸಬ್ಜೆಕ್ಟ್ ಅನ್ನು ಕಲಿಸುವಂತ ನಮ್ಮ ಅಮೋಕ್ಷದ ಚಂಡಿಕೆ ಸರ್ ನನ್ನ ಆತ್ಮೀಯ ಗೆಳೆಯರು. ಅವರು ಇವತ್ತು ನಮ್ಮ ಮನೆಗೆ ಬಂದು ನಾನು ಸ್ವಲ್ಪ ಭೇಟಿಯಾಗಿ ಸ್ವಲ್ಪ ಧೈರ್ಯ ತುಂಬಿ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಮುಂದೆ ಹೋಗ್ರಿ ಅಂತೇಳಿ. ಕರ್ನಾಟಕದೊಳಗೆ ಕೂಡ ಎಷ್ಟೋ ವಿದ್ಯಾರ್ಥಿ ಮಿತ್ರರು ಈಗೆಲ್ಲರೂ ನೀವು ದೂರಿನವ್ರು ನನ್ನ ಗೆಳತನ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ತಾ ಇದ್ರಿ, ಸಮೀಪದವ್ರು ಮಾಡ್ತಾ ಇದ್ರಿ. ಇರ್ಲಿ, ಗೆಳತನ ಮಾಡೋ ಅವಶ್ಯಕತೆ ಇಲ್ಲ. ನೀವು ಬೆಳೀರಿ. ನನಗೆ ಸಿಕ್ಕಂತ ಅನುಭವ ನಿಮ್ ಜೊತೆಗೆ ಹಂಚ್ತಾ ಇದ್ದೀನಿ. ನೀವು ಬೆಳೀರಿ, ನೀವು ಮುಂದೆ ಹೋಗ್ರಿ, ನೀವು ಹೆಮ್ಮರವಾಗಿ ಇನ್ನೊಬ್ಬರಿಗೆ ದಾರಿದೀಪವಾಗ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.